ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಅಬಾರ್ಷನ್ ಎಲ್ಲ ಆದಮೇಲೆ ಡಾಕ್ಟರ್ ನಮಗೆ 6 ಮಂತ್ಸ್ ಟೈಮ್ನ ತೊಗೊಂಡಿದ್ರು. ಆ 6 ಮಂತ್ಸಲ್ಲಿ ನಾನು ಹೆಲ್ದಿ ಪ್ರೆಗ್ನೆನ್ಸಿಗೆ ಆಗೋಕ್ಕೆ ಏನೇನೆಲ್ಲ ಟ್ರೈ ಮಾಡ್ಬೋದು ಅಂದ್ಬಿಟ್ಟು ಹೋಮ್ ಮೇಡ್ ರೆಸಿಪೀಸು ಹಾಗೆ ಎಕ್ಸಸೈಸ್ದು ಎಲ್ಲನೂ ನಾನು ಇನ್ ಡೀಟೇಲ್ ಆಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ಲ ನೋಡಿ. ಆ್ಯಂಡ್ ನಾವು ಯಾವ ಮಂತ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಮಂತಿಂದನೂ ದೇವ್ರ ದರ್ಶನಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮಗೆ 6 ಮಂತ್ಸ್ ಟೈಮ್ ಇತ್ತು. ಆ್ಯಂಡ್ ಅಬಾರ್ಷನ್ ಎಲ್ಲ ಆದಮೇಲೆ ಒಂದು 4 ಮಂತ್ಸ್ ಆದಮೇಲೆ ನಾನು ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋದೆ. ಡಾಕ್ಟರ್ ನಮಗೆ ಕಂಪಲ್ಸರಿಯಾಗಿ ಹೇಳಿದ್ದು ಅಟ್ಲೀಸ್ಟ್ 3 ಮಂತ್ಸ್ ವರೆಗೂ ನೀವು ಟ್ರೈ ಮಾಡಲೇಬಾರ್ದು. 3 ಮಂತ್ಸ್ ಒಳಗಡೆ ನೀವು ಕನ್ಸೀವ್ ಏನಾದರೂ ಆದರೆ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ, ಅರ್ಲಿ ಡೆಲಿವರಿ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು 6 ಮಂತ್ಸೇ ಟೈಮ್ ತೊಗೊಳ್ಳೋಣ ಅಂದ್ಕೊಂಡು 4 ಮಂತ್ಸ್ ಆದಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ಯಾವ್ಯಾವೆಲ್ಲ ದೇವ್ರ ದರ್ಶನ ಮಾಡಿದೆ, ಹಾಗೆ ನಾನು ಹೆಲ್ದಿ ಪ್ರೆಗ್ನೆನ್ಸಿಗೆ ಏನೇನೆಲ್ಲ ಮನೆಯಲ್ಲಿ ಫುಡ್ನ ತಿಂತಿದೆ ಅನ್ನೋದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಆ್ಯಂಡ್ ಮಕ್ಕಳಿಲ್ದವ್ರಿಗೆ ವಿಡಿಯೋನ ಶೇರ್ ಮಾಡಿ. ನನಗೆ ಇದ್ದಿದ್ದು ಏನಂತಂದರೆ, ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀವಿ ಅಂತಂದಮೇಲೆ ನನಗೆ ಹೆಲ್ದಿ ಬೇಬಿನೇ ಆಗಬೇಕು, ಚೆನ್ನಾಗಿರಬೇಕು ಅನ್ನೋದೆಲ್ಲ ಆಸೆ ಇತ್ತು. ಏಕೆಂದರೆ ಫಸ್ಟು ಒಂದು ಸಲ ಪ್ರೆಗ್ನೆಂಟ್ ಆಗಿ ಮಗುನೆಲ್ಲ ಕಳ್ಕೊಂಡಿದ್ದೀವಿ ಅಂತಂದಾಗ ಆ ನೋವು ಯಾರಿಗೂ ಬೇಡ. ಪ್ರೆಗ್ನೆಂಟ್ ಆಗದೆ ಇದ್ದಾಗ ಅದೇ ಒಂಥರ, ಬಟ್ ಪ್ರೆಗ್ನೆಂಟ್ ಆಗಿ ನಾವು ಮಗುನ ಕಳ್ಕೊತೀವಿ ಅಂತಂದಾಗ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗುತ್ತೆ. ಆ್ಯಂಡ್ ನಾನು ಅದನ್ನು ಮರೆಯೋದಕ್ಕೆ ತುಂಬ ಟ್ರೈ ಮಾಡಿದ್ದೀನಿ, ಅಷ್ಟು ಹತ್ತಿದ್ದೀನಿ, ಬಟ್ ಮರೆಯೋಕ್ಕಾಗೋದೇ ಇಲ್ಲ. ಇವಾಗ ನನ್ನ ಮಗ ಇರೋದ್ರಿಂದ ಅದನ್ನು ನೋಡಿಕೊಂಡು ಒಂದೊಂದು ಟೈಮ್ ನೆನಪಾಗುತ್ತೆ, ಅಯ್ಯೋ ಪಾಪ ಅಲ್ವಾ, ಪಾಪು ನಮ್ಗೆ ಹಿಂಗಿದ್ದಂಗೆ ಕಳ್ಕೊಂಡ್ಬಿಟ್ವಿ ನಾವು ಅಂತೆಲ್ಲ ಅಳು ಬರ್ತಾ ಇರುತ್ತೆ ಒಂದೊಂದು ಸಲ. ಬಟ್ ನನ್ನ ಮಗ ಆಗೋಕ್ಕೂ ಮುಂಚೆ ಅಬಾರ್ಷನ್ ಆಗಿರೋ ಟೈಮಲ್ಲಿ ಒಂದು 2 ಮಂತ್ಸೇ ಬೇಕಾಗಿತ್ತು ಅನಿಸುತ್ತೆ ನನಗೆ ಅದನ್ನು ಮರೆಯೋದಕ್ಕೆ, ಅಷ್ಟು ಹತ್ತಿದ್ದೀನಿ ನಾನು. ಅದೆಲ್ಲ ಆದಮೇಲೆ ವಿ ಆರ್ ಡಿಸೈಡೆಡ್ ದೇವ್ರಗಳ ದರ್ಶನ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ. ದೇವ್ರ ಆಶೀರ್ವಾದ ಇರಲೇಬೇಕು. ನಾನಂತೂ ತುಂಬಾ ಬಿಲೀವ್ ಮಾಡ್ತೀನಿ ದೇವ್ರನ್ನ. ದೇವ್ರದ್ದು ಏನೇ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಅಂತಲೇ ನಾನು ಬಿಲೀವ್ ಮಾಡೋದು. ಆ್ಯಂಡ್ ಆ ಥರ ಒಂದು ಮಿಸ್ಕ್ಯಾರೇಜ್ ಆಗಿ ನಾವು ಒಂದು ಮಗುನ ಕಳ್ಕೊಂಡ್ವಿ ಅಂತ ಅಂದ್ರೆ ಅದ್ರ ಉದ್ದೇಶ ಏನೋ ಒಂದು ಇತ್ತು, ಏನೋ ಒಂದು ಒಳ್ಳೇದಾಗಬೇಕು ಅಂತ ಇತ್ತು, ಅದಕ್ಕೆ ಆಯಿತು ಅಂತ ತಿಳ್ಕೊಂಡ್ವಿ. ಇವಾಗ ಅನಿಸ್ತಿರುತ್ತೆ, ಈ ಮಗುನ ನಾನು ಪಡ್ಕೋಬೇಕು ಅಂತ ಇತ್ತು ಅನಿಸುತ್ತೆ, ಅದಕ್ಕೆ ದೇವರು ಆ ಥರ ಮಾಡಿದ್ರೇನೋ ಅಂತ ಅಂದ್ಬಿಟ್ಟು ಥ್ಯಾಂಕ್ಸ್ಫುಲ್, ತುಂಬ ಚಿರಋಣಿಯಾಗಿರ್ತೀನಿ ದೇವ್ರಿಗೆ, ಇಂಥ ಒಳ್ಳೆ ಮಗುನ, ಮುದ್ದಾದ ಮಗುನ ನನಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ಓಕೆ, ಲೆಟ್ಸ್ ಸ್ಟಾರ್ಟ್. ವಿಷಯಕ್ಕೆ ಬಂದುಬಿಡೋಣ, ಏನು ವಿಷಯ ಅಂತ ಅಂದ್ಬಿಟ್ಟು. ನಮ್ಮದು ಅಬಾರ್ಷನ್ ಎಲ್ಲ ಆದಮೇಲೆ ಡಾಕ್ಟರ್ 6 ಮಂತ್ಸ್ ಬ್ರೇಕ್ನ ತೊಗೊಳ್ಳೇಬೇಕು ಅಂತ ಹೇಳಿದ್ರಲ್ವ, ಅದಕ್ಕೂ ಮುಂಚೆ 6 ಮಂತ್ಸ್ ಆಗೋಕ್ಕೂ ಮುಂಚೆ ನಾನು ದೇವ್ರ ದರ್ಶನಗಳೆಲ್ಲ ಮಾಡಿಬಿಡೋಣ ಅಂತ ನಾವಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಜೂನ್ ಮಂತಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಮಂತಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಜೂನ್ ಮಂತ್ ಎಂಡಿಂಗಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗೂ ಮಂತ್ರಾಲಯಕ್ಕೆ ಹಬ್ಬಿ ಜೊತೆಗೆ ಒಂದು 2 ಟೈಮ್ಸ್ ಹೋಗಿದ್ದೀನಿ. 2 ಟೈಮ್ಸು ಕೂಡ ನನಗೆ ಎಂಥ ಒಳ್ಳೆ ಬ್ಲೆಸ್ಸಿಂಗ್ಸು. ಅದೇನು ಗೊತ್ತಾ, ದೇವ್ರದ್ದು ಸೇವೆ ಮಾಡೋದಕ್ಕೆ, ರಾಯರದು ಸೇವೆ ಮಾಡೋದಕ್ಕೆಲ್ಲ ನನಗೆ ಚಾನ್ಸ್ ಸಿಕ್ತು. 2 ಸಲನೂ ನಾನು ದೇವ್ರದ್ದು ಸೇವೆ ಅಲ್ಲಿ ಮಾಡಿದ್ದೀನಿ. ಅದರಲ್ಲೂ ಇನ್ನೂ ಒಂದು ಲಕ್, ಎಂಥ ಲಕ್ ನನಗೆ ಅಂತ ಅಂದರೆ, ಅಲ್ಲಿ ರಾಯರದು ಗರ್ಭಗುಡಿ ಮುಂದೆನೇ ನನ್ನನ್ನು ಬಿಟ್ಟಿದ್ರು. ಅಂದರೆ ಅಲ್ಲಿ 1000 ರೂಪೀಸ್ಗೆ ಅಲ್ಲಿ ಕಳಿಸ್ತಾರೆ. ಬೃಂದಾವನ ಮುಂದೆ ಜಾಗ ಇರುತ್ತೆ, 1000 ರೂಪೀಸ್ ಟಿಕೆಟ್ ತೊಗೊಂಡವರು ಅಲ್ಲಿ ಹೋಗಬೇಕು, ಅಂದರೆ ಹತ್ರದಿಂದ ನೋಡೋದಕ್ಕೆ ಅಂತ ಅಲ್ಲಿ ಬಿಡ್ತಾರೆ. ಅಲ್ಲಿ ನನ್ನನ್ನು ನಿಲ್ಲಿಸಿದ್ರು, ಅಂದರೆ ಜನಗಳನ್ನ ಮೂವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಹತ್ರದಿಂದ ದೇವ್ರನ್ನ ನೋಡಿದ್ದೀನಿ ನಾನಲ್ಲಿ, ರಾಯರನ್ನ. ಆ್ಯಂಡ್ ಪೂಜೆ ಆಗ್ತಿದ್ದಾಗೆಲ್ಲ ನಮಗೆ ಮಂತ್ರಾಕ್ಷತೆ ಎಲ್ಲ ಅಲ್ಲಿ ನಮಗೂ ಕೊಡ್ತಾರೆ. ಆ್ಯಂಡ್ ತೀರ್ಥನೂ ಕೊಟ್ಟಿದ್ರು, ನಾವು ಅಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು. ಸಖತ್ತಾಗಿ ದರ್ಶನ ಆಯಿತು. ಅಲ್ಲೇ ನನಗೆ ಪಾಸಿಟಿವ್ ವೈಬ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಓಕೆ, ನನಗಿನ್ನು ಒಳ್ಳೇದಾಗಿ ಆಗುತ್ತೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಆ್ಯಂಡ್ ನನ್ನ ಕನಸಲ್ಲಿ ರಾಯರು ಕೂಡ ಬಂದಿದ್ದರು. ನಾನು ಅಲ್ಲಿಗೆ ಹೋಗಿ ಬಂದ ಮೇಲೆ ರಾಯರು ಕೂಡ ಬಂದಿದ್ದರು ನನ್ನ ಕನಸಲ್ಲಿ. ಆ್ಯಂಡ್ ಯಾವ ಥರ ಕನಸು ಅಂತಂದರೆ, ತೊಟ್ಲಲ್ಲಿ ಪಾಪು ಇರುತ್ತೆ, ರಾಯರು ಬಂದು ಪಾಪುನ ತೂಗ್ತಾ ಇರ್ತಾರೆ, ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ. ಆಮೇಲೆ ನನ್ನನ್ನು ಕರ್ಕೊಂಡು ಬಂದು ಕೈ ಹಿಡಿಸಿ ಹಿಂಗೆ ತೊಟ್ಲನ್ನ ತೂಗ್ತಾ ಇರ್ತಾರೆ. ಸೀರಿಯಸ್ಲಿ ಆ ಕನಸು ನನಗೆ ಬಂದಿತ್ತು. ಇವತ್ತಿಗೂ ನಾನು ಅದನ್ನು ಇಮ್ಯಾಜಿನ್ ಮಾಡ್ಕೊತಾನೆ ಇರ್ತೀನಿ, ಈ ಥರ ಕನಸು ಬಂದಿತ್ತಲ್ಲ ನನಗೆ ಅಂತ. ಸಖತ್ತು ಖುಷಿಪಟ್ಟೆ. ಆ್ಯಂಡ್ ಮಂತ್ರಾಲಯಕ್ಕೆ ಹೋಗಿದ್ದು ಬಂದ್ವಿ. ಅದಾದ ಜುಲೈ ಮಂತಲ್ಲಿ ನಾನು
ಪೀರಿಯಡ್ ಆಗಿಬಿಟ್ಟೆ. ಬಟ್ ನಾವೇನು ಟ್ರೈ ಮಾಡಿರಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ನಮ್ಮ ಮನೆ ದೇವರು ತಿರುಪತಿನೇ. ನನಗೆ ತುಂಬ ಅನ್ನಿಸ್ತಾ ಇತ್ತು, ಈ ಥರ ಮಿಸ್ಕರೇಜ್ ಎಲ್ಲ ಆದಮೇಲೆ ನಾವು ಮನೆ ದೇವ್ರ ದರ್ಶನನೇ ಮಾಡಿಲ್ಲ, ಅದಕ್ಕೆ ದೇವರು ಈ ಥರ ಮಾಡ್ತೇನೋ ಈ ಥರ ಎಲ್ಲ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾವು ಮದುವೆ ಆದಾಗಿಂದ ಒಂದು ಸಲನೂ ನಮ್ಮ ಮನೆ ದೇವ್ರ ದರ್ಶನ ನಾವು ಮಾಡೇ ಇರಲಿಲ್ಲ. ಬಟ್ ನನಗೆ ಸ್ಟ್ರಾಂಗಾಗಿ ಅದು ಅಲ್ಲಿ ಅನ್ನಿಸ್ತಾ ಇತ್ತು, ನಾವು ಮನೆ ದೇವ್ರಿಗೆ ಹೋಗೇ ಇಲ್ಲ, ಮೋಸ್ಟ್ಲಿ ದೇವರು ಕರೆಸ್ಕೊಳ್ಬೇಕು ಅಂತ ಈ ಥರ ಏನಾದರೂ ಮಾಡ್ತೇನೋ, ಇಲ್ಲ ನಾನು ಮನೆ ದೇವ್ರಿಗೆ ಹೋಗಲೇಬೇಕು ಅಂತ ನಾನು ಹಠ ಮಾಡಿ ಕೂತ್ಕೊಂಡ್ಬಿಟ್ಟೆ, ಇಲ್ಲ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು. ನನಗೆ ಈ ಥರ ಎಲ್ಲ ಆದಾಗ ಮನಸ್ಸಿಗೆ ತುಂಬ ಕಸಿಬಿಸಿ ಅಂತ ಅನ್ನಿಸ್ತಾ ಇತ್ತು. ನಾವು ಒಂದು ಸಲನೂ ದರ್ಶನ ಮಾಡಿಲ್ವಲ್ಲ, ಅದಕ್ಕೆ ಏನಾದರೂ ಈ ಥರ ಆಯ್ತೇನೋ, ಇಲ್ಲ ನಾನು ದರ್ಶನ ಮಾಡಲೇಬೇಕು. ಆ್ಯಕ್ಚುಲಿ ಎಲ್ಲರೂ ಹೇಳೋದು ಮನೆ ದೇವ್ರಿಗೆ ವರ್ಷಕ್ಕೊಂದು ಸಲ ನಾವು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನಾನು ಇವ್ರ ಹತ್ರ ತುಂಬ ಟೈಮ್ ಕೇಳ್ಕೊಂಡಿದ್ದೆ ಹೋಗಿ ಬರೋಣ ಅಂತ, ಅವಾಗ ಹೋಗೋಣ ಇವಾಗ ಹೋಗೋಣ ಅಂತ ಅಂದ್ಕೊಂಡು ನಮ್ಗೆ ಹೋಗೋಕ್ಕಾಗೇ ಇಲ್ಲ. ಬಟ್ ನಾನು ಆವಾಗ ಡಿಸೈಡ್ ಮಾಡಿಬಿಟ್ಟು ಇಲ್ಲ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು. ಆ್ಯಂಡ್ ಜುಲೈ ಮಂತು ಹಬಿ ಅವ್ರದ್ದು ಬರ್ತಡೇ 26 ಅವ್ರ ಬರ್ತಡೇ ಇತ್ತು. ಹೋಗೋದು ಬಿಫೋರ್ 1 ವೀಕ್ ಅಂತ ಅಂದ್ಬಿಟ್ಟು ನಾನು ಪೀರಿಯಡ್ ಆಗಿದ್ದೆ. ಜುಲೈ 20th ನಾನು ಪೀರಿಯಡ್ ಆಗಿದ್ದೆ. 26 ಇದಕ್ಕೆ ಹೋದ್ವಿ, ತಿರುಪತಿಗೆ ಹೋದ್ವಿ. ಅಲ್ಲಿ ಹೋಗಿ ಅವರು ಮುಡಿಯೆಲ್ಲ ಕೊಟ್ಟರು. ತುಂಬ ಚೆನ್ನಾಗಿ ದರ್ಶನ ಆಯಿತು ತಿರುಪತಿಲಿ ನಮಗೆ. ಆ್ಯಂಡ್ ನಾವು ಯಾವುದೇ ರೀತಿ ಬುಕ್ಕಿಂಗ್ ಎಲ್ಲ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ. ಧರ್ಮ ದರ್ಶನ ಮಾಮೂಲಿ ಫ್ರೀ ದರ್ಶನ ಇರುತ್ತಲ್ವ, ಹತ್ರಲ್ಲೇ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ. ಆ್ಯಂಡ್ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ, ಇಲ್ಲ ನಾನು ಮೆಟ್ಲು ಹತ್ಕೊಂಡೇ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇವ್ರಿಗೆ ಹೇಳ್ದೆ, ಇಲ್ಲ ಮೆಟ್ಲು ಹತ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು. ಓಕೆ, ಅಭಿನೂ ಒಪ್ಕೊಂಡ್ರು, ಸರಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಂದರೆ ಮೆಟ್ಲನ್ನು ಹತ್ಕೊಂಡು ಹೋದ್ವಿ. ಅಂದರೆ ಇಲ್ಲಿ ನೈಟ್ ಬೆಂಗಳೂರಲ್ಲಿ ಬಸ್ಸಲ್ಲೇ ನಾವು ಹೋಗಿದ್ದು. ನೈಟ್ ಒಂದು 11 o'clockಗೆ ಬಸ್ ಹತ್ತಿದ್ವಿ, ಅಂದರೆ ದಾಸರಳ್ಳಿ ಅಲ್ಲಿ ಬಸ್ ಹತ್ತಿದ್ದಕ್ಕೆ ಅಲ್ಲಿಗೆ ನಾವು ತಿರುಪತಿ ಹತ್ರ 6 o'clock ಹಂಗೆ ನಾವು ಅಲೆಪಿರಿ ಅಂತ ಇದೆಯಲ್ವ ಆ ಪ್ಲೇಸ್ನ ರೀಚ್ ಆದ್ವಿ. 6 o'clockಯಿಂದನೇ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನ 1 o'clock ಹಂಗೆ ಮೇಲೆ ಹೋದ್ವಿ ನಾವು. ಅಲ್ಲಿ ಹೋಗಿ ಹಬಿ ಮುಡಿಯೆಲ್ಲ ಕೊಟ್ಟರು, ನಾನು ಪಂಚಮುಡಿನ ಕೊಟ್ಬಿಟ್ಟು ದರ್ಶನಕ್ಕೆ ಅಂತ ಹೋದ್ವಿ. 5:30 ಹಂಗೆಲ್ಲ ಒಳಗಡೆ ಹೋದ್ವಿ. ಇಲ್ಲ ಅಲ್ಲಿ ಒಳಗಡೆ ಲಾಕ್ ಮಾಡಿಬಿಟ್ರು ನಮ್ಮನ್ನು. ಬಟ್ ನಾವು ಸ್ಟೆಪ್ಸ್ ಎಲ್ಲ ಹತ್ತಿ ಹೋಗಿದ್ವಲ್ವ, ನನಗೂ ತುಂಬ ಟಯರ್ಡ್ ಆಗಿತ್ತು. ನನಗೂ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಿತ್ತು. ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಬೆಳಗಿನ ಜಾವ 4:30ಗೆ ನಮಗೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ನಾವು ಬಿಲೀವ್ ಮಾಡೇ ಇರಲಿಲ್ಲ ನನಗೆ ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೋಗಿದ್ದು ಫಸ್ಟ್ ಟೈಮ್ ಅಲ್ವಾ, ಸಖತ್ತು ಖುಷಿಯಾಯಿತು. ಮತ್ತು ಅಲ್ಲಿ ಹೋದಾಗ ಏನು ಗೊತ್ತಾ, ನಮ್ಮ ಜೊತೆಗೆ ಒಬ್ಬರು ರಿಲೇಟಿವೇ ಬಂದಿದ್ದರು. ಅವ್ರು ಹೇಳಿದ್ರು, ಇಲ್ಲಿ ತೊಟ್ಲನ್ನ ಕಟ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಅವ್ರಿಗೂ ಗೊತ್ತಿತ್ತಲ್ವ ನಮ್ಮದು ಅಬಾರ್ಷನ್ ಎಲ್ಲ ಆಗಿ ಈ ಥರ ಎಲ್ಲ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು. ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೇಕಾದ್ರೆಲ್ಲ ಅಲ್ಲಿ ಒಂದು ಕಲ್ಲನ್ನು ಈ ಥರ ಎತ್ಕೊಂಡು ಕೈಯಲ್ಲಿ ಎತ್ಕೊಂಡು ಹೋಗಿದ್ವಿ. ಅದು ಹೋಗ್ಬಿಟ್ಟು ನಮ್ಮದೇ ನಾಪ್ಕಿನ್ ಬರುತ್ತೆ, ನಮ್ಮದೇ ನಾಪ್ಕಿನಲ್ಲಿ ತೊಟ್ಲು ಥರ ಕಟ್ಬಿಟ್ಟು ಆ ಕಲ್ಲನ್ನು ಅಲ್ಲಿ ಹಾಕ್ಬಿಟ್ಟು ಅದನ್ನು ಹಿಂಗೆ ತೂಗೋದು, ಅದು ತೊಟ್ಲು ಕಟ್ಟೋದು ಅಂತ ಮಾಡ್ತಾರಂತೆ ದೇವಸ್ಥಾನಗಳಲ್ಲಿ. ನನಗೆ ಅವ್ರು ಹೇಳ್ಕೊಟ್ರು ಈ ರೀತಿ ಮಾಡು ಅಂತ ಅಂದ್ಬಿಟ್ಟು. ಅಲ್ಲಿ ಒಂದು ಅರಳಿ ಮರ ಇತ್ತು, ಅರಳಿ ಮರ ಹತ್ರ ಅದನ್ನು ಕಟ್ಬಿಟ್ಟು ಅದನ್ನು ಹಿಂಗೆ ತೂಗ್ಬಿಟ್ಟು ಬಂದ್ವಿ. ಒಳ್ಳೇದಾಗಬೇಕು ನಮಗೆ, ಫಸ್ಟು ಈ ಥರ ಎಲ್ಲ ನೋವನ್ನ ಪಟ್ಬಿಟ್ಟಿದ್ದೀವಿ, ಪಾಪು ಹಿಂಗೆ ಆಗಿ ಹಿಂಗೆ ಅಬಾರ್ಷನ್ ಎಲ್ಲ ಆಗಿದೆ, ಮತ್ತೆ ನಮ್ಗೆ ಈ ಥರ ಎಲ್ಲ ನೋವು ಕೊಡಬೇಡಿ ನೀವು, ಒಳ್ಳೇದಾಗಲಿ ನಮಗೆ ಅಂತೆಲ್ಲ ಕೇಳಿಕೊಂಡು ಬಂದ್ವಿ. ಆ್ಯಂಡ್ ಅದಾದಮೇಲೆ ದರ್ಶನಕ್ಕೆ ಹೋಗಿದ್ದು. ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನವೂ ಆಗಿತ್ತು. ಅಲ್ಲಿಂದ ಬಂದೆ. ಅದೇ ಲಾಸ್ಟು ನಾನು ಅಗೇನು ಪೀರಿಯಡ್ ಹಾಗೇ ಇಲ್ಲ, ಅದೇ ಮಂತು ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ವಿ. ಆ ಮಂತೆ ನಾನು ಕನ್ಸೀವ್ ಅಂತ ಗೊತ್ತಾಯಿತು. ಸಖತ್ತು ಖುಷಿ ಆಗೋಯಿತು ನನಗೆ. ಏನೇ ಹೇಳಿ ಸೀರಿಯಸ್ಲಿ ದೇವ್ರ ಆಶೀರ್ವಾದ ಅನ್ನೋದು ಇರಲೇಬೇಕು. ನಾನಂತೂ ತುಂಬ ಬಿಲೀವ್ ಮಾಡ್ತೀನಿ ದೇವ್ರುಗಳನ್ನೆಲ್ಲನೂ. ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಪೂಜೆ ಮಾಡಿದೆ ಭಕ್ತಿಯಿಂದ. ಅಂತಂದರೆ ನಾನು ಏನು ಗೊತ್ತಾ, ಬೇರೆಯವರು ಮೆಚ್ಕೊಳ್ಳಿ ಅಂತೆಲ್ಲ ನಾನು ಪೂಜೆ ಮಾಡೋಕ್ಕೆ ಹೋಗಲ್ಲ. ನನ್ನ ಮನಸ್ಸಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್, ಸಮಾಧಾನ ನನಗೆ ಅನ್ನಿಸ್ಬೇಕು, ಆ ರೀತಿಯೇ ನಾನು ಪೂಜೆ ಮಾಡೋದು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಯಾರ ಹತ್ರನೂ ಕೇಳೋಕ್ಕೂ ಹೋಗಿಲ್ಲ, ಮಾಡ್ಲಾ ಈ ಥರ ಮಾಡ್ಬೋದಾ ಬಿಡ್ಬೋದಾ ಏನೂ ಕೇಳಲಿಲ್ಲ. ನಾನು ಮಾಡಬೇಕು ಅಂತ ಅನ್ನಿಸ್ತು ಮನಸ್ಸಲ್ಲಿ, ನಾನು ಮಾಡ್ಕೊಂಡು ಬಂದೆ. ಕಂಪ್ಲೀಟ್ 3 years ಮಾಡ್ಕೊಂಡು ಬಂದಿದ್ದೀನಿ. 3 ವರ್ಷಕ್ಕೂ ನಾನು ಸ್ವಲ್ಪ ಚೇಂಜಸ್ನ ನಾನು ನೋಡಿದ್ದೀನಿ, ಒಳ್ಳೆಯದಾಗಿದೆ. ಆ್ಯಂಡ್ ಆ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಬಂತು. ಹಬ್ಬಕ್ಕೆ ಕಂಪ್ಲೀಟಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ತಿಂಡಿಗಳೆಲ್ಲ ಮಾಡ್ತಾಯಿದ್ದೆ. ನಾನು ಒಬ್ಬಳೇ ಇದ್ದರೂ ಎಲ್ಲನೂ ಮಾಡ್ಕೊಳ್ತಿದ್ದೆ. ತಿಂಡಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ಪೂಜೆ ಎಲ್ಲ ಮಾಡಿದ್ಮೇಲೆ ಆ ಮಂತು ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ವಲ್ವ, ಆವಾಗಲೂ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ತಾಯಿ ಈ ಸಲ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀವಿ, ಒಳ್ಳೇದಾಗಲಿ ನನಗೆ ಅಂತ ಅಂದ್ಕೊಂಡು ಬೇಡ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ನಾನು ಆ ಮಂತೆ ಕನ್ಸೀವ್ ಆಗಿದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬದ 4 daysಗೆ ನಂದು ಪೀರಿಯಡ್ಸ್ ಡೇಟ್ ಇದ್ದಿತ್ತು.
ಆವಾಗ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಸೀರಿಯಸ್ಲಿ ಎಷ್ಟು ತಲೆ ಮೇಲೆ ಹೂವು ಇಟ್ಟಿದ್ವಲ್ವ, ಅದು ಬಲಗಡೆ ಸೈಡ್ಗೆ ಹಿಂಗೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ನನಗೆ ಇವಾಗ ನಾನು ನೆನೆಸ್ಕೊಂಡ್ರೆ ಬೂಸ್ ಪಂಪ್ಸ್ ಎಲ್ಲ ಬರ್ತಾ ಇದೆ. ಅದು ಅವಾಗ ಒಂಥರ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬಿಲೀವ್ ಅಂತ ಅನ್ನಿಸ್ತು. ಇಲ್ಲ, ದೇವರು ಒಳ್ಳೇದು ಮಾಡೇ ಮಾಡುತ್ತೆ ನನಗೆ ಈ ಸಲ ಅಂತ ನಾನು ಅಂದ್ಕೊಂಡಿದ್ದೆ. ಅಂದು ಅದಾದ 4 ಡೇಸ್ಗೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅಂದರೆ ನಂದು ಪೀರಿಯಡ್ ಡೇಟ್ ಇದ್ದಿದ್ದು ಜುಲೈ 20th ನಾನು ಲಾಸ್ಟ್ ಪೀರಿಯಡ್ ಆಗಿರೋದು. ಆಗಸ್ಟ್ 21ಗೆ ನಾನು ಟೆಸ್ಟ್ ಮಾಡಿದೆ. 20ಗೆ ಪೀರಿಯಡ್ ಡೇಟ್ ಇದ್ದಿದ್ದಲ್ವ, 21 ಮಾರ್ನಿಂಗೇ 4 o'clock ಹಂಗೆ ನಿದ್ದೆ ಬಂದಿಲ್ಲ ನನಗೆ. ಆ್ಯಂಡ್ ಆ ಮಂತೂ ನನಗೆ ಸ್ಟ್ರಾಂಗಾಗಿ ಬಿಲೀವ್ ಇತ್ತು. ದೇವ್ರ ದರ್ಶನಗಳೆಲ್ಲ ಮಾಡಿದ್ದೀವಿ. ಆ್ಯಂಡ್ ಸುಸ್ತು ಅದೆಲ್ಲ ಸ್ಟಾರ್ಟ್ ಆಗಿತ್ತು ನನಗೆ. ಬಿಫೋರೇ ಗೊತ್ತಾಗ್ಬಿಡುತ್ತೆ ನನ್ನ ಬಾಡಿಯಲ್ಲಿ. ಏನು ಗೊತ್ತಾ, ಸ್ವಲ್ಪ ಚೇಂಜಸ್ ಆದ್ರೂ ನನಗೆ ಗೊತ್ತಾಗ್ಬಿಡುತ್ತೆ. ಈಗ ಪೀರಿಯಡ್ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಹಾಗೆ ಈ ಸುಸ್ತಾಗ್ತಿದೆ ಅಂತ ಇದೆಲ್ಲ ಗೊತ್ತಾದಾಗ ಬೇರೆ ಥರ ಇದೆ ಅಂತ ಅನ್ನೋ ಗೊತ್ತಾಯಿತು ನನಗೆ. ನಾನು 21ನೇ ಪ್ರೆಗ್ನೆನ್ಸಿದು ಚೆಕ್ ಮಾಡಿದೆ ಅರ್ಲಿ ಮಾರ್ನಿಂಗ್ 4 o'clock ಹಂಗೆ. ನಿನ್ನೆ ಪಾಸಿಟಿವೇ ಬಂದುಬಿಡ್ತು. ಅವಾಗ ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ನಾವು ಅಂದ್ಕೊಂಡಿದ್ದ ತಿಂಗಳಲ್ಲೇ ನನಗೆ ಪ್ರೆಗ್ನೆನ್ಸಿ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ದೇವ್ರುಗಳ ದರ್ಶನವೂ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಯಾರಾದರೂ ಮಕ್ಕಳಾಗದೆ ಇದ್ದವ್ರು ಇದ್ದರೆ ತಿರುಪತಿಗೂ ಹೋಗಿ ಬನ್ನಿ. ಅಲ್ಲಿ ಈ ಥರ ಮಾಡಿ, ಅಂದರೆ ನನಗೆ ಏನು ಹೇಳಿದೆ, ಅಲ್ಲಿ ತೊಟ್ಲು ಕಟ್ಬಿಟ್ಟು ಬನ್ನಿ. ಸೀರಿಯಸ್ಲಿ ಮಗು ಹಾಗೆ ಆಗುತ್ತೆ. ನಾನು ಹೋಗಿದ್ದು ಫಸ್ಟ್ ಟೈಮ್ ತಿರುಪತಿಗೆ. ಅಲ್ಲಿ ಮಾಡಿಬಿಟ್ಟು ಈ ಥರ ಬಂದಿದ್ವಿ. ತುಂಬ ಒಳ್ಳೆಯದಾಯಿತು ನನಗೆ ಅಲ್ಲಿಂದ ಬಂದಮೇಲೆ. ಆ್ಯಂಡ್ ಅದೇ ಮತ್ತೆ ನಾನು ಕನ್ಸೀವ್ ಆದೆ ಅಂತ ಹೇಳಿದ್ನಲ್ವ. ಅಂದು ಇನ್ನೊಂದು ಏನು ಒಳ್ಳೆಯದು ಅಂತ ಅಂದರೆ ಆಗಸ್ಟ್ 18th 24ವರೆಗೂ ರಾಯರದು ಆರಾಧನೆ ಇತ್ತು. ನನಗೆ 21ಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಲ್ವ, ಆವತ್ತು ಮಧ್ಯ ಆರಾಧನೆ ಅವತ್ತು ನಡೀತಾ ಇದ್ದಿತ್ತು. ಅದು ಸಖತ್ ಖುಷಿ ನನಗೆ. ಆ್ಯಂಡ್ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣವೇ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ 1 month ಮೇಲೆ ಒಂದೇ ದಿನಕ್ಕೆ ನಾನು ಅಗೇನ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ತೋರಿಸ್ಕೊಳ್ಳೋಕ್ಕೆ ಅಂತ. ಹಿಂಗೆ ಪ್ರೆಗ್ನೆಂಟ್ ಪಾಸಿಟಿವ್ ಬಂದಿದೆ ಅಂತ ಅಂದ್ಬಿಟ್ಟು. ಆರಾಧನೆ ಟೈಮಲ್ಲಿ ನನಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದು ಸಖತ್ ಖುಷಿ ಆಯಿತು. ಆ್ಯಂಡ್ ತಿರುಪತಿ ದರ್ಶನವೂ ಅದೇ ಮಂತ್ ಮಾಡ್ಕೊಂಡು ಬಂದಿದ್ವಿ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ನಲ್ವ, ಅಲ್ಲೂ ನನಗೆ ತಾಯಿ ಹೂವನ್ನ ಕೊಟ್ಟಿದ್ರು. ಇಷ್ಟೊಂದೆಲ್ಲ ಸ್ಟ್ರಾಂಗ್ ಬಿಲೀವ್ ಇತ್ತು. ಆ್ಯಂಡ್ ಎಲ್ಲ ಪಾಸಿಟಿವ್ ವೈಬೇ ಇದ್ದಿತ್ತು. ಸಖತ್ ಖುಷಿ ಆಯಿತು. ಈ ಥರ ಆಯಿತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಆ್ಯಂಡ್ ಏನು ಗೊತ್ತಾ, ದೇವ್ರು ನಾವು ಏನೇ ಟ್ರೈ ಮಾಡಬೇಕು, ನಮ್ಮ ಕಡೆಯಿಂದ ಏನೇ ಇದ್ದಿದ್ರು ದೇವ್ರ ಅನುಗ್ರಹ ಅನ್ನೋದೊಂದು ಇರಲೇಬೇಕು. ದೇವ್ರದ್ದು ಅನುಗ್ರಹ ಇಲ್ಲದೆ ಯಾವುದು ಕೂಡ ಏನೂ ಆಗಲ್ಲ. ನನಗೆ ಎಲ್ಲ ಕೆಲವೊಂದು ಅನುಭವಗಳಾಗ್ಬಿಟ್ಟಿದೆ. ನಾವು ಎಷ್ಟೇ ಏನಾದರೂ ಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡಿದ್ರೂ ಸಿಗಲ್ಲ. ದೇವ್ರ ಅನುಗ್ರಹ ಇದ್ದರೆ ಮಾತ್ರನೇ ಅದು ನಮ್ಮ ಕೈಗೆ ಸಿಗೋದು. ಆ್ಯಂಡ್ ಈಗ ನಮ್ಮ ಪಾಪು ವಿಷಯದಲ್ಲೂ ಅಷ್ಟೇ, ನಾವು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಂತ್ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬಟ್ ಆ ಮಗು ನಮ್ಮಿಂದ ದೂರ ಆಯಿತು. ಅದಾದಮೇಲೆ ನಾವು ಅಗೇನ್ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಯಾವ ಮಂತು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ವಿ ಅದೇ ಮಂತೆ ನಮಗೆ ಪಾಸಿಟಿವ್ ಬಂತು. ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ ಫುಲ್ಲು ತುಂಬ ಚೆನ್ನಾಗಿತ್ತು. ನನಗೆ ಒಳ್ಳೆಯದೇ ಆಯಿತು. ಅಭಿ ಅಂತೂ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದು ಗಂಡು ಮಗುನೇ ಬೇಕು ಅವ್ರಿಗೆ ಅಂತ. ಅಂದರೆ ಹೆಣ್ಮಗುನೂ ಇಷ್ಟ ಇದೆ ಅವ್ರಿಗೇನು ಅಂತ ಅಂದರೆ, ಅವ್ರ ಮನೆಯಲ್ಲಿ ಅವ್ರ ಅಕ್ಕಂದಿರಿರೋದು, ಅಂದರೆ ಅಕ್ಕ ತಮ್ಮ ಬಾಂಡಿಂಗ್ ಅವ್ರು ನೋಡಿದ್ದಾರೆ. ನನಗೆ ನಾವು ಅಕ್ಕ ತಂಗಿಯರಷ್ಟೇ ನಾನಿರೋದು. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಅಭಿಗೆ ತಂಗಿ ಇರಬೇಕಿತ್ತು ಅಂತ ಆಸೆ ಇತ್ತಂತೆ, ಅವ್ರಿಗೆ ತಂಗಿ ಇಲ್ಲ. ಈ ಥರ ಅವ್ರ ಆಸೆ ಏನು ಅಂತಂದರೆ ಫ್ಯೂಚರಲ್ಲಿ ಅಣ್ಣ ತಂಗಿ ಬಾಂಡಿಂಗ್ನ ನೋಡಬೇಕು. ನಮ್ಮ ಮಕ್ಕಳಲ್ಲಿ ಅಣ್ಣ ತಂಗಿ ಬಾಂಡಿಂಗ್ನ ನೋಡಬೇಕು ಅಂತ ಅವ್ರಿಗೆ ಆಸೆ. ಅದೊಂದೇ ರೀಸನ್ಗೆ ಅವರು ಫಸ್ಟು ಗಂಡ ಆಗಿಬಿಡ್ಲಿ ಆಮೇಲೆ ಹೆಣ್ಮಗು ಆಗಲಿ ಅಂತ ಅವ್ರು ಆಸೆ ಪಟ್ಟಿದ್ದಷ್ಟೇ. ಬಟ್ ನನಗೆ ಯಾವುದಾದ್ರೂ ಓಕೆ ಅಂತ ನನಗಿತ್ತು. ಆ್ಯಂಡ್ ಇವ್ರು ಈ ಸಿಕ್ಕಾಪಟ್ಟೆ ಆಸೆ ಪಡ್ತಾ ಇದ್ದಿದ್ದನ್ನ ನೋಡಿ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೆ. ಇವರು ಗಂಡು ಮಗುನೇ ಆಸೆ ಪಡ್ತಾ ಇದ್ದಾರೆ, ಅದೇ ನಮಗಾಗಲಿ, ನೀವೇ ನಮಗೆ ಬರಬೇಕು ಅಂತೆಲ್ಲ ರಾಯರು, ನೀವೇ ನಮಗೆ ಪ್ರಸಾದ ಎಲ್ಲ ಕೊಡಬೇಕು ಅಂತೆಲ್ಲ ಕೇಳ್ಕೊಂಡಿದ್ದೆ. ತಿರುಪತಿಗೆ ಹೋಗಿದ್ದಾಗಲೂ ಅಲ್ಲೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ವಿ ಅಷ್ಟೇ. ಆರೋಗ್ಯವಾಗಿ ಮಗು ಚೆನ್ನಾಗಿ ಆಗಲಿ, ನಮಗೆ ಯಾವುದೇ ತೊಂದರೆ ಇಲ್ಲದೆ ಅಂತ ಬೇಗ ನನಗೆ ಗುಡ್ ನ್ಯೂಸ್ ಸಿಗಲಿ ಅಂತ ಕೇಳ್ಕೊಂಡು ಬಂದಿದ್ವಿ. ಬಟ್ ಅದೇ ಹೋಗಿ ಬಂದಿದ್ದ ತಿಂಗಳಲ್ಲೇ ನಮಗೆ ಗುಡ್ ನ್ಯೂಸ್ ಸಿಕ್ತು. ಸಖತ್ತು ಖುಷಿಯಾಯಿತು. ಅಂದು ಅದೇ ಪ್ರೆಗ್ನೆನ್ಸಿಗೆ ಈ ಥರ ನಾನು ಪ್ರೆಗ್ನೆನ್ಸಿ ಜರ್ನಿ ಈ ಥರ ಇತ್ತು. ಬಟ್ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು, ಶೇರ್ ಮಾಡ್ಕೊಂಡೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನನ್ನದು ಬಾಯ್ ಬೇಬಿದು ಸಿಂಟಮ್ಸ್ ಹೇಗಿತ್ತು ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.